ಏನು ಒಳ್ಳೆ ಬೆಲೆಗೆ ಹೋಗುತ್ತೆ ಇವು ಅಲ್ವಾ? ಒಳ್ಳೆ ಬೆಲೆಗೆ ಹೋಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಸರ್. ಇರಲಿ ಸರ್, ಚೆನ್ನಾಗಿ ಮಾಡಿದ್ದಾರೆ. ಫೈನ್. ಸ್ವಲ್ಪ ಮಾಲ್ ಕಡಿಮೆ ಇದೆ ಈ ವಾರ ಅಲ್ವಾ? ಇನ್ನೇನು ಒಂದು ತಿಂಗಳು ಬರುತ್ತಾ ಮಾರ್ಕೆಟ್ ಇದು? ಅಷ್ಟೇ. ಸ್ನೇಹಿತರೆ, ನಾನಿವತ್ತು ತುಮಕೂರಿನ APMC ಅಂಗಡಿಗೆ ಬಂದಿದ್ದೀನಿ. ಪ್ರತಿ ಗುರುವಾರ ಮತ್ತು ಸೋಮವಾರ ಇಲ್ಲಿ ಹುಣಸೆಹಣ್ಣಿನ ಮಾರ್ಕೆಟ್ ನಡೆಯುತ್ತೆ. ಇವತ್ತು ಗುರುವಾರ ನಾನು ಇಲ್ಲಿಗೆ ಬಂದಿದ್ದೀನಿ. ಟೆಂಡರ್ ಮುಖಾಂತರ ರೇಟ್ ನಿರ್ಧಾರ ಆಗುತ್ತೆ. ಬೆಳಗಿನ ಜಾವ ಆರಂಭ ಆಗುತ್ತೆ, ಸುಮಾರು ಸಾಯಂಕಾಲವರೆಗೂ ಕೂಡ ನಡೆಯುತ್ತೆ. ಟೆಂಡರ್ಗೆ ಇಷ್ಟು ಅಂತ ಕ್ವಿಂಟಾಲ್ ರೇಟಲ್ಲಿ ಆಗುತ್ತೆ. ಅದನ್ನು KG ಕನ್ವರ್ಟ್ ಮಾಡ್ಕೋಬೋದು. ಒಳ್ಳೊಳ್ಳೆ ಹುಣಸೆಹಣ್ಣು ಬರುತ್ತೆ. ತುಮಕೂರು ಜಿಲ್ಲೆಯಲ್ಲಿ ಜಾಸ್ತಿ ಹುಣಸೆ ಮರಗಳು ಜಾಸ್ತಿ ಇದ್ದಾವೆ. ಹುಣಸೆ ಹಣ್ಣಿನ ಉತ್ಪನ್ನ ಕೂಡ ಜಾಸ್ತಿ ಬರುತ್ತೆ. ಟೆಂಡರ್ ಮುಖಾಂತರ ರೇಟ್ ನಿರ್ಧಾರ ಆಗುತ್ತೆ. ಟೆಂಡರ್ದಾರರು ಭಾಗವಹಿಸ್ತಾರೆ. ಆಯ್ತು ಆಯ್ತು. ಯಾವ್ರು ಯಜಮಾನ್ರೆ? ಯಾವೂರು? ತಿಪ್ಟೂರಾ? ಅಲ್ಲಿಂದ ತಗೊಂಬಂದಿರಾ? ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? 30 ವರ್ಷದಿಂದ ಮಾಡ್ತಾ ಇದ್ದೀರಾ. ಮತ್ತು ಅವತ್ತಿನ ವ್ಯಾಪಾರಕ್ಕೂ ಇವತ್ತಿನ ವ್ಯಾಪಾರಕ್ಕೂ ಏನು ವ್ಯತ್ಯಾಸ ಇದೆ? ಅವತ್ತಿನ ವ್ಯಾಪಾರಕ್ಕೂ ಇವತ್ತಿನ ವ್ಯಾಪಾರಕ್ಕೆ ಏನಾದ್ರು ವ್ಯತ್ಯಾಸ ಕಂಡಿದ್ದೀರಾ? ಚೆನ್ನಾಗಿತ್ತಾ? ರೇಟ್ ಅವಾಗ ಹೆಂಗಿತ್ತು? ಅಲ್ಲ, ಆವಾಗ ರೇಟ್ ಹೆಂಗಿತ್ತು ಅಂತ ಅಲ್ಲ, ನಿಮ್ಮ ನೆನಪು ಅವಾಗ ಹೆಂಗಿತ್ತು ಅಂತ ರೇಟು? ಅಷ್ಟೇ. ಈಗ ನೋಡಿ 35-40 ಸಾವಿರ. ಅವಾಗ 3-4 ಸಾವಿರ ಇತ್ತು ಅವಾಗ. ಅಂದ್ರೆ ಅವಾಗ ಹುಣಸೆ ಹಣ್ಣನ್ನ ಸುಮಾರು ಜನ ನಿಮ್ಮಂತವ್ರು ಮಾತ್ರ ಮಾಡ್ತಿದ್ರು, ಬೇರೆಯವ್ರು ಮಾಡ್ತಿರಲ್ಲ. ಈಗೆಲ್ಲ ಮಾಡ್ತೀರಲ್ವಾ? ಅಲ್ವನ್ರಿ? ಅಲ್ವಾ? ಈಗ ಹುಣಸೆ ಹಣ್ಣು ಮತ್ತು ಹಲಸಿನ ಹಣ್ಣು ಅವೆಲ್ಲ ಇದಾವಲ್ವಾ? ಮುಂಚೆ ಯಾರು ಮಾಡ್ತಿರಲ್ಲ, ಈಗೆಲ್ಲ ಮಾಡಕ್ ಶುರುವಾದ್ರಿ ಈಗ ಅಲ್ವಾ? ಇದು ಆಗ್ಲಿ ಸರ್, ಆಗ್ಲಿ ಸರ್. ಅದು ಆ ಫೀಲ್ಡಿಗೆ ಬಂದಮೇಲೆ ಅದು ಎಲ್ಲ ಅನುಭವಿಸ್ಬೇಕು ಅಲ್ವಾ? ಜೀವನದಲ್ಲಿ ಸುಖ ದುಃಖ ಹೆಂಗೋ, ಲಾಭ ನಷ್ಟ ಎಲ್ಲ ನೋಡ್ಬೇಕಲ್ಲ, ಸರಿ ಸಮನಾಗಿ ನೋಡ್ಬೇಕು ಅಲ್ವಾ? ಅಣ್ಣ ತಮ್ಮ ಇದ್ದಂಗೆ ಅವೆಲ್ಲ ಅಲ್ವಾ? ಮನುಷ್ಯ ಲಾಭ ಬಂದಾಗ ಖುಷಿಯಾಗಿರ್ತಾರೆ, ಸ್ವಲ್ಪ ನಾಶ ಬಂದಾಗ ಸ್ವಲ್ಪ ನಷ್ಟ ಬಂದಾಗ ಒಂದ್ ಸ್ವಲ್ಪ ಹಿಂಜಾಗ್ತಾನೆ ಅಲ್ವಾ? ಹೇಳಿ. ಸರ್, ಈಗ ಕಾಲ ಬದಲಾವಣೆ ಆದಂಗೆ ಎಲ್ಲವೂ ಆಗುತ್ತೆ ಅಲ್ವಾ? ಈಗ ನೋಡಿ, ಈಗ ಒಂದು ಕಾಲದಲ್ಲಿ ರೇಡಿಯೋ ಇರ್ಲಿಲ್ಲ, ಟ್ಯಾಕ್ಟರ್ ಇರ್ಲಿಲ್ಲ, ಅವೆಲ್ಲ ಬೇಕೇ ಮೊಬೈಲ್ ಬೇಕೇ ಅಲ್ವಾ? ನಾವೆಲ್ಲ ಆಧುನಿಕತೆಗೆ ಒಪ್ಕೋಬೇಕು ನಾವು ಅಲ್ವಾ? ಮೊಬೈಲ್ ಬೇಕು, ಬಸ್ ಬೇಕು, ಅದಾಗ್ಲೇಬೇಕದು. ಜಗದ ನಿಯಮ ಪರಿವರ್ತನೆ ಆಗೋದು ಅಲ್ವಾ? ಅದೇ ಈಗ ಮೊಬೈಲು, ಈಗ ಜಗತ್ತಲ್ಲಿ ಏನಾಗುತ್ತೆ ಒಂದ್ ಸೆಕೆಂಡ್ ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಹಿಂಗೆ ನಾವು ಆಧುನಿಕತೆ ಒಪ್ಕೋಬೇಕು. ಅದ್ರ ಜೊತೆ ನಾವು ನಮ್ಮ ಯಾವ್ದೋ ಫೀಲ್ಡಲ್ಲಿ ಇದ್ದೀವಿ, ನಾವು ಅಪ್ಡೇಟ್ ಆಗಬೇಕು. ಈಗ ಹುಣಸೆಹಣ್ಣು ತೊಗೊಂಬರ್ತೀರ, ಏನು ತೊಗೊಂಬರ್ಬೇಕು, ಯಾವ್ದು ತೊಗೊಂಬರ್ಬೇಕು, ಏನಾಗುತ್ತೆ, ಈ ಮಾರ್ಕೆಟನ್ನು ತಿಳಿಬೇಕು ನಾವು. ಯಾವುದೇ ಮಾರ್ಕೆಟ್ ಆಗಲಿ ಅಪ್ಗ್ರೇಡ್ ಆಗಬೇಕು. ಈಗ 30 ವರ್ಷ ಬಿಡಿ ಮಾಡಿದಿರ, ಆದ್ರೆ ಮುಂದಿನ ಬರೋರು ನಿಮ್ಮ ತಿಳ್ಕೊಂಡು ಮುಂದೆ ಬರ್ಬೇಕು. ಅವರು ಅಪ್ಗ್ರೇಡ್ ಆಗ್ಬೇಕು ಯಾವತ್ತೂ. ಆಗಲಿ ಯಜಮಾನ್ರೆ, ಒಳ್ಳೇದಾಗಲಿ.